ರಿತು, ಒಪ್ಕೊಂಡು ಏನ್ ಮಾಡ್ತಿದ್ಯಾ ಇಲ್ಲಿ? ಅದು ಮೆಹಂದಿ ಅನ್ಫಿನಿಶ್ ಆಗಿತ್ತು, ಸೊ ಎಲ್ಲೋದ್ರು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಬಿಟ್ಟಿದ್ದೆ. ನೋಡಿ, ಇಲ್ಲಿವರೆಗೂ ಹಚ್ಚಿರೋದು ಚೆನ್ನಾಗಿದ್ಯಾ? ವಾಶ್ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ. ಜಾಸ್ತಿ ಕಲರ್ ಬಂದ್ರೆ ನಮ್ ಹುಡುಗ ಜಾಸ್ತಿ ಇಷ್ಟಪಡ್ತಾನೆ ಅಂತ ಅವ್ರ ಮೆಹಂದಿ ಹಾಕೋರು ಹೇಳ್ತಿದ್ರು. ರಿತು, ನಿಮ್ದು ಜೀವಕ್ ಜೀವ ಕೊಡೋ ಪ್ರೀತಿ. ಮೆಹಂದಿ ಡಾರ್ಕ್ ಆಗಿ ಬರುತ್ತೆ. ಅದಕ್ಕೆ ನೀವು ಮೆಹಂದಿ ಹಚ್ಕೊಳ್ಳಿ. ಅಷ್ಟೊಂದು ಲಕ್ಕಿ ಅಲ್ಲ ರಿತು ನಾನು. ಇರ್ಲಿ ಬಿಡು. ರಿತು, ನಿನ್ಗೊಂದ್ ವಿಷಯ ಕೇಳ್ಬೇಕಿತ್ತು. ಏನದ್ಕೆ ಅದು? ಆ ರೌಡಿ ಮತ್ತೆ ಬ್ಲಾಕ್ ಮೇಲ್ ಏನಾದ್ರೂ ಮಾಡ್ತಿದ್ದಾನ? ಇಲ್ಲ, ಅದಕ್ಕೆ ಹೋದ್ಸಲ ಮಾರ್ಕೆಟ್ ಹತ್ರ ದುಡ್ಡು ಕೊಟ್ಟು ಬಂದ್ಬಿಟ್ಟೆ. ಅದಾದ್ಮೇಲೆ ಅವನ ಕಡೆಯಿಂದ ಯಾವ್ದು ಕಾಲ್ ಬಂದಿಲ್ಲ. ಸದ್ಯ ಕಾಟ ತಪ್ತು ಅನ್ಕೊಂಡು ಆರಾಮಾಗಿದ್ದೀನಿ. ನಿನಗ್ ಫೋನ್ ಮಾಡಿಲ್ವಾ ಹಾಗಾದ್ರೆ? ಐ ಮೀನ್, ಕಾಲ್ ಮಾಡಿಲ್ಲ ಅಲ್ವಾ? ಒಳ್ಳೇದಾಯ್ತು ಅಂದೆ. ರಿತು, ಮತ್ತೇನಾದ್ರೂ ಫೋನ್ ಮಾಡಿದ್ರೆ ನನಗ್ ಹೇಳು, ಆಯ್ತಾ? ಸರಿ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೀ. ಅದಕ್ಕೆ ಇವಳಿಗೂ ಕಾಲ್ ಮಾಡಿಲ್ಲ ಅಂದ್ರೆ ಎಲ್ಲಿ ಹಾಳಾಗೋದ ಇವನು? ಹುಡುಕ್ತೀನಿ. ಅವನ ಅವಶ್ಯಕತೆ ನನಗ್ ತುಂಬಾನೇ ಇದೆ. ಏನಾಯ್ತು? ಆ ರಿತು ಅವ್ರ ಅಪ್ಪ ಅಮ್ಮನ ಮುಖ ನೋಡಕ್ಕಾಗ್ತಿಲ್ಲ. ಯಾರ ಸತ್ತೋದೋ ತರ ಮುಖ ಮಾಡ್ಕೊಂಡಿದ್ದಾರೆ. ಯಾಕೆ ಕರ್ಸಿದ್ರಿ ಅವ್ರು ನಿನ್ನೆ? ಸಮಾಧಾನ ಮಾಡ್ಕೊ ಮಗನೆ. ಡ್ಯಾಡ್, ನನ್ನನ್ನು ಸಮಾಧಾನ ಮಾಡ್ಕೊಂತಿದ್ದೀರಾ? ನಿಮ್ಮಿಂದ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾನೇನಪ್ಪ ಮಾಡಿದೆ ಈಗ? ಹೋಗೊಂದು ಕಾಲರ್ ಹಿಡಿದು ಆಚೆಗೆ ತಳ್ಳಿ. ನೋಡ್ತಿದ್ರೆ ನನಗೆ ಮೈಯೆಲ್ಲ ಉರಿತಾ ಇದೆ. ಡ್ಯಾಡ್, ನೀವು ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸು ಅನ್ನೋ ಕಾಲ ಹೊರಟೋಯ್ತು. ಪಬ್ಲಿಕ್ ಪ್ಲೇಸು ಅಂತ ಹೆದರ್ಕೊಬೇಡಿ, ಹೋಗಿ ಆಚೆಗೆ ತಳ್ಳಿ. ನಮ್ಮ ಮೇಲೆ ನಮ್ಮ ಜೊತೆಲಿರೋರಿಗೆ ಅಂಧವಿಶ್ವಾಸ ಬೆಳೆಯೋವರೆಗೂ ನಾವು ಸುಮ್ಮನೆ ಇರಬೇಕು. ಅಂದ್ರೆ ನೀವು JP ಅಂಕಲ್ನ ಯೂಸ್ ಮಾಡ್ಕೋತಾ ಇದ್ದೀರಾ? ಅದಕ್ಕೆ ಹೇಳಿದ್ದು ನಿನಗಿನ್ನೂ ರಾಜಕೀಯ ಗೊತ್ತಿಲ್ಲ ಅಂತ. ಈ ರಾಜಕೀಯ ಅನ್ನೋದು ಒಂದು ಕಪ್ಪು ಬಿಳುಪಿನ ಆಟ. ಗೊತ್ತೋ ಗೊತ್ತಿಲ್ದೇನೋ ನಾವು ರಾಜಕೀಯದಲ್ಲಿ ಮಾಡೋ ಕೆಲಸ ಕಪ್ಪು ಚುಕ್ಕೆ ತಂದು ಬಿಡುತ್ತೆ. ಅದನ್ನ ಲೀಗಲ್ ಅನ್ನೋ ವೈಟ್ ಮಾರ್ಕ್ ಇಂದ ಅಳಿಸ್ಬೇಕಾಗತ್ತೆ. ಆ ಕೆಲಸನ JP ಸಲೀಸಾಗಿ ಮಾಡ್ಕೊಡ್ತ. ಆದ್ರೂ ಅವ್ರ ಮೇಲೆ ನಿಮ್ಗೆ ನಂಬಿಕೆ ಇದೆಯಲ್ಲ? ಅವ್ರು ನಮ್ಮ ಕುಟುಂಬಕ್ಕೆ ಮಾಡಿರೋ ಅನ್ಯಾಯನ ಮರ್ತು ಬಿಟ್ರ? JP ಕುಟುಂಬದಿಂದ ನಮ್ಮ ಮನೆಗೆ ಅನ್ಯಾಯ ಆಗಿದೆ. ಅವರಿಂದ ಆಗಿರೋ ಅನ್ಯಾಯಕ್ಕೆ ನಾವು ತಿರುಗೇಟು ಕೊಡಬೇಕು ಅಂದ್ರೆ ನಿನ್ನ ರಿತು ಮದುವೆ ಆಗಬೇಕು. ಈ ಮದುವೆ ಆದ್ರೆ ಆ ಕುಟುಂಬದ ಮೇಲೆ ನಮಗೆ ಹಿಡಿತ ಸಿಗುತ್ತೆ. ಆಮೇಲೆ JPನೇ ಅಲ್ಲ, ಅವರಪ್ಪನೂ ನನ್ನ ಮಾತು ಕೇಳ್ತಾನೆ. ಮಗನೇ, ನೀನಿನ್ನೂ ರಾಜಕೀಯದಲ್ಲಿ ಪಳಗಿಲ್ಲ. ನನಗೆ ರಿತು ಅಪ್ಪ ಅಮ್ಮ ವಿಷಯ ಇಲ್ಲ. ನನಗೆ ಬೇಕಾಗಿರೋದು JP ಅಷ್ಟೆ. ಇಲ್ಲಿ ನಾವು ಬೆಳಿಬೇಕು ಅಂತ ನಮ್ಮ ಪ್ಲಸ್ಸು ಮೈನಸ್ಸು ಗೊತ್ತಿರೋರ್ನು ಜೊತೆಲಿ ಕರ್ಕೊಂಡು ಹೋಗ್ಬೇಕಾಗತ್ತೆ.
ಡ್ಯಾಡ್ ಸೂಪರ್ ನೀವು ಸೂಪರ್ ಸೂಪರ್. JP ಮನೆಯವ್ರು ಬರ್ತಿದ್ದಾರೆ. ಸುಂದರ್, ಅಣ್ಣ, ಇಸ್ ಎವ್ರಿಥಿಂಗ್ ಆಲ್ ರೈಟ್? ಒಂಥರ ಇದ್ದೀರಲ್ಲ. ಅಬ್ಸಲ್ಯೂಟ್ಲಿ ಎಸ್ ಆಂಟಿ. ನೀವು ಸಾಮೂಹಿಕ ಮದ್ವೆಲಿ ತಾಳಿ ಕಟ್ಟು ಅಂದ್ರೂ ಓಕೆ, ಕಟ್ಬಿಡ್ತೀನಿ. ಒಟ್ನಲ್ಲಿ ನಾನು ರಿತುನ ಮದ್ವೆ ಆಗ್ಬೇಕು ಅಷ್ಟೇ. ಅಕ್ಕ ಇವ್ ನಮ್ಮನ್ನ ಆಡ್ಕೋತಿದಂತಾನೆ. ಬಿಟ್ಟು ಬೇರೆ ಹೇಳ್ಬೇಕಾ? ಸುಮ್ಮನೆ ನಿಂತ್ಕೊ. ಅರ್ಜುನು ಸಾಮೂಹಿಕ ಮದ್ವೆನಲ್ಲಿ ತಾಳಿ ಕಟ್ಬಿಟ್ಟಿದ್ನಲ್ಲ ಅಂತ ಆಡ್ಕೋತಾ ಇದ್ದಾನೆ ಅಕ್ಕ. ಇಷ್ಟು ಹತ್ರ ಬಂದಿದ್ದೀರಾ, ಆದ್ರೂ ಯಾಕೆ ಕಣ್ಣ ಮುಚ್ಚಾಲೆ ಆಟ? ಏನೇ ಇದ್ರು ನೇರವಾಗಿ ಬಂದು ಮಾತಾಡಿ, ಯಾಕೆ ಭಯ ಪಡ್ತಾ ಇದ್ದೀರಾ? ಇಲ್ಲಿ ನಾನು ನೀನು ಒಟ್ಟಿಗೆ ನಿಂತ್ಕೊಂಡು ಮಾತಾಡೋದು ಒಳ್ಳೇದಲ್ಲ. ಸತ್ಯ ಹೊರಗಡೆ ಬರೋದು ಅಷ್ಟೇ ಮುಖ್ಯ. ಸರಿಯಾಗಿ ಹೇಳಿ. ಆ ಸತ್ಯನ ಎಲ್ರ ಎದುರು ತರೋ ಜವಾಬ್ದಾರಿ ನಿಂದು. ಆ ಸತ್ಯದ ಕಡೆ ದಾರಿ ತೋರಿಸೋ ಜವಾಬ್ದಾರಿ ನಂದು. ಸುಳಿವನ್ನ ಅವತ್ತೇ ಕೊಡ್ಬೋದಿತ್ತಲ್ಲ, ಇಲ್ಲಿವರೆಗೂ ಯಾಕೆ ಸುಮ್ನಿದ್ರಿ? ನಮ್ಮ ಎದುರಾಳಿ ಭಯ ಹುಟ್ಟಿಸ್ಬೇಕಿತ್ತು. ಅದನ್ನ ನಾನು ಕಣ್ಣಾರೆ ನೋಡ್ಬೇಕಿತ್ತು. ಅದಕ್ಕೆ ಬಂದೆ. ಆಚೆ ಅವರೆಷ್ಟೇ ಧೈರ್ಯ ಅಹಂಕಾರದಲ್ಲಿ ಮೆರೀತಿದ್ರು, ನಾನ್ ಕೊಟ್ಟಿರೋ ಶಾಕ್ಗೆ ಅವರು ಒಳ್ಳೆ ಭಯ ಪಡ್ತಾ ಇದ್ದಾರೆ. ಸರಿ, ನಿನಗ್ ಸಹಾಯ ಮಾಡೋ ಸಮಯ ಬಂದಿದೆ. ಅವತ್ತು ನಾನೊಂದ್ ನಂಬರ್ ನೆನ್ಪಿಟ್ಕೋ ಅಂದಿದ್ದೆ. ಅದನ್ನ ಇವಾಗ ಉಪಯೋಗಿಸು. ನಿನ್ನ ಹೋರಾಟಕ್ಕೆ ಇದರಿಂದ ಸಹಾಯ ಆಗಲಿ. ಹಲೋ, ಹಲೋ ಹಲೋ ಸರ್, ನನ್ಗೊಂದು ದೊಡ್ಡ ಲೀಡ್ ಸಿಕ್ಕಿದೆ ಸರ್. ಅದೇನು ಅಂತ ನಾನು ನಾಳೆ ಮೀಟ್ ಮಾಡಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೊಂದು ನಾನು ಫೋಟೋ ಕಳಿಸಿದ್ದೀನಿ ಸರ್. ಆ ಜಾಗ ಎಲ್ಲಿ ಬರುತ್ತೆ ಅಂತ ಸ್ವಲ್ಪ ಪತ್ತೆ ಹೇಳಕ್ಕಾಗತ್ತಾ? ಭಾರ್ಗವಿ, ನೀವು ನಂಗೆ ತುಂಬಾ ಇಷ್ಟ ಆಗ್ಬಿಟ್ರಿ ಭಾರ್ಗವಿ. ನನಗೆ ಈ ಪ್ರೀತಿ ಪ್ರೇಮ ಎಲ್ಲ ಆಗ್ಬರಲ್ಲ. ನನ್ನ ಜೀವನದಲ್ಲಿರೋದು ಒಂದೇ ಕನ್ಸು, ಅದು ನಾನೊಬ್ಬ ದೊಡ್ಡ ಲಾಯರ್ ಅನ್ನೋದು. ಒಂದ್ಸಲ ಮೀಟ್ ಆಗೋಣವಾ? ಅದಕ್ಕೇನಂತೆ, ಸಿಗೋಣ ಬಿಡಿ. ವಾವ್ ಬ್ರೋ, ವಾಟ್ ಅ ಸರ್ಪ್ರೈಸ್! ಏನ್ ಬ್ರೋ, ನೀವ್ ಇವತ್ತು ಲ್ಯಾಂಡ್ ಆಗ್ತೀರಂತ ನನಗೆ ಗೊತ್ತೇ ಇರ್ಲಿಲ್ಲ. ಅಂತೂ ರಿತು ಮದ್ವೆ ಮುಂಚೆ ಬಂದ್ರಲ್ಲ, ಸೂಪರ್. ಓ, ಇವ್ರು ಇಲ್ಲೇನ್ ಮಾಡ್ತಿದಾರೆ ಅಂತ ಯೋಚನೆ ಮಾಡ್ತಿದ್ಯಾ? ನೀನ್ ಬಿಡು, ಮೆಸೇಜು ಕಾಲ್ಗೆ ಸಿಕ್ಕಿದ್ರೆ ತಾನೆ ಇಲ್ಲೇನ್ ನಡೀತು ಅಂತ ನಿನ್ಗೆ ಹೇಳಕ್ಕಾಗೋ. ಭಾರ್ಗವಿ, ನಾನು ಹೇಳ್ತಿದ್ನಲ್ಲ, ನಮ್ಮ ಅಣ್ಣ ಬಿಸ್ನೆಸ್ ಮೀಟಿಂಗ್ ಹೋಗಿದ್ದಾನೆ, ಪತ್ತೇನೇ ಇಲ್ಲ ಅಂತ. ಹಾ, ಭಾರ್ಗವಿ ಅವ್ರ ಬಗ್ಗೆ, ಹಾಗೆ ಈ ಮದ್ವೆ ಹೇಗಾಯ್ತು ಅನ್ನೋದ್ರ ಬಗ್ಗೆ ನಿನ್ಗೆ 1000 ಕ್ವಶನ್ಸ್ ಇದೆ, ನನಗೆ ಅರ್ಥ ಆಗತ್ತೆ. ಆದ್ರೆ ಇದ್ರ ಬಗ್ಗೆ ಇನ್ನೊಂದಿನ ಮಾತಾಡೋಣ. ಈಗ ರಿತು ಮೆಹಂದಿ ಫಂಕ್ಷನ್ ನಡೀತಿದೆ,
ಅದ್ರ ಬಗ್ಗೆ ಗಮನ ಹರಿಸೋಣ. ಚರಣ್, ಈಗ ಬಂದ್ಯಾ? ಮಾವಂಗ್ ನೀನ್ ಬಂದಿರೋ ವಿಷಯ ಗೊತ್ತಿಲ್ಲ ಅನ್ಸತ್ತಲ್ವಾ? ಮಾವನ್ ಮಾತಾಡ್ಸ್ಕೊಂಡು. ಅಯ್ಯೋ, ನೀನ್ ಬಂದಿರೋ ವಿಷಯ ಡ್ಯಾಡ್ ಗೊತ್ತಿಲ್ವಾ? ಬಾ ಹೋಗೋಣ, ಬಾ. ಡ್ಯಾಡ್ ಫುಲ್ ಖುಷಿ ಆಗ್ತಾರೆ, ಬಾ. ಇವತ್ತೇ ನಿನ್ನ ಚರಣ್ ಪ್ರೇಮ್ ಕಹಾನಿನ ಅರ್ಜುನ್ಗೆ ಹೇಳಿ ಅವನ ಕೈಯಾರೆ ನಿನ್ನ ಕತ್ತಿಡ್ದು ಆಚೆ ದಬ್ಬಿಸ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಆ ಚರಣ್ ಇವತ್ತೇ ಪ್ರತ್ಯಕ್ಷ ಆಗಿ ನನ್ನ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ಟ. ಅವನೇನಾದ್ರೂ ಇವತ್ತು ಬಂದಿರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಿನ್ನ ಕತೆ. ಓ ಹೌದಾ? ಬೇಕಿದ್ರೆ ನಾನೇ ಹೋಗ್ಬಿಟ್ಟೆಲ್ಲ ಹೇಳ್ಬಿಡ್ತೀನಿ ಬೃಂದಕ್ಕ. ನೀನ್ ಯಾರು, ನಾನ್ ಯಾರು, ಚರಣ್ ಭಾವ ಯಾರು, ನೀನ್ ನನ್ಗೇನಾಗ್ಬೇಕು? ಇದನ್ನೆಲ್ಲ ನೀನೇನ್ ಹೇಳಿದ್ರು ಪ್ರೀತಿಯಿಂದ ತಲೆ ಆಡಿಸ್ತಾನಲ್ಲ ನಿನ್ ಮೈದ್ನ, ಅವನ್ ಹತ್ರ ಹೋಗಿ ನಾನೇ ಹೇಳ್ಬಿಡ್ತೀನಿ. ಅಣ್ಣ ತಮ್ಮ ಇಬ್ರು ತುಂಬಾನೇ ಕ್ಲೋಸ್. ಅವಾಗ ಏನಾಗೋದು ಅಂತ ನೀನೇ ಯೋಚನೆ ಮಾಡು. ನನ್ನನ್ನ ನಿನ್ನನ್ನ ಇಬ್ರು ಒಟ್ಟಿಗೆ ಮನೆಯಿಂದ ಆಚೆ ಹಾಕ್ತಾರೆ. ಇಬ್ರು ಹೋಗೋಣ ಬಿಡು. ಏನು ಅರ್ಜುನ್ ಹೇಳ? ಏಯ್, ಏನ್ ಹೇಳ್ತಿದ್ಯಾ ಭಾರ್ಗವಿ? ನೀನ್ ಹೇಳ್ಬಿಟ್ರೆ ನನ್ ಸಂಸಾರನೂ ಹಾಳಾಗೋಗುತ್ತೆ. ನಿನ್ ಸಂಸಾರನೇ ಸರಿಯಾಗಿಲ್ಲ ಅಂದ್ಮೇಲೆ ಬೇರೆಯವ್ರ ಮೇಲೂ ಕರುಣೆ ಇರ್ಬೇಕು. ಕರುಣೆನೇ ಇಲ್ದೆ ಇನ್ನೊಬ್ರ ಮೇಲೆ ವಿಷ ಕಾರ್ತಿಯಲ್ಲೇ. ನೋಡು ಬೃಂದಕ್ಕ, ನೀ ಮನೆಗೆ ನಿನ್ನ ಸಂಸಾರ ಹಾಳು ಮಾಡಕ್ ಬಂದಿಲ್ಲ. ನನಗದ್ರ ಅವಶ್ಯಕತೆ. ಏಯ್, ನನ್ನ ಪರಿಸ್ಥಿತಿ ಬಗ್ಗೆ ನಿನಗೇನೇ ಗೊತ್ತು. ಇವತ್ತೇನೋ ಚರಣ್ಣ ಹೇಗೋ ಸಾಗಾಕ್ಬಿಟ್ಟೆ, ಆದ್ರೆ ನಾಳೆ ಬೆಳಗ್ಗೆ ಎದ್ರೆ ನಿನ್ನ ಬಗ್ಗೆನೆ ಮಾತಾಡಿ ನನ್ನ ಇರಿಟೇಟ್ ಮಾಡ್ತಾನೆ. ಸಾಲದಕ್ಕೆ ನೀನೊಂದ್ ಕಣ್ಣೆದ್ರಿಗೆ ಓಡಾಡ್ಕೊಂಡಿದ್ರೆ ಟಾರ್ಚರ್ ಕೊಟ್ಟು ಸಾಯಿಸ್ತಾನೆ. ಇವನ್ ಯಾಕಾದ್ರೂ ಇವಾಗ ಬಂದ್ನೋ?